ಆಮೇಲೆ ನಂತರ ಇನ್ನೊಂದು ಭಾಳ ಒಳ್ಳೊಳ್ಳೆ ಮಾತು ಹೇಳ್ತಾರೆ. ಇದು ಕೇಳಿದರೆ ಭಾಳ ಮಜಾ ಅನಿಸುತ್ತೆ. ಏನಂದರೆ, ನಾನು ಈ ಎಲೆಕ್ಟ್ರಿಸಿಟಿಯನ್ನು ಒಳಗಡೆ ಕೊಟ್ಟನಲ್ಲ, ಇದರಿಂದ ಮನಸ್ಸು ಅನ್ನೋದು ಯಾವುದೂ ಆಕ್ಟಿವೇಟ್ ಆಗಲ್ಲ ಅಂತ ಹೇಳ್ತಾರೆ ಅವರು ಡಾಕ್ಟ್ರು. ಮನಸ್ಸು ಅನ್ನೋದು ಮನಸ್ಸು ಏನು ಮಾಡೋದು ಅಂದರೆ ಯೋಚನೆ. ಇದು ನಾನು ಇದೆಲ್ಲ ಓದಿ ಇಂಗ್ಲೀಷ್ ಗೊತ್ತಿರೋರು. ದೇರ್ ಈಸ್ ನೋ ವ್ಯಾಲಿಡ್ ಎವಿಡೆನ್ಸ್ ದಟ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಕ್ಯಾನ್ ಆಕ್ಟಿವೇಟ್ ದ ಮೈಂಡ್. ನನ್ ಆಫ್ ದ ಆಕ್ಷನ್ಸ್ ದಟ್ ವಿ ಅಟ್ರಿಬ್ಯೂಟ್ ಟು ದ ಮೈಂಡ್ ಹ್ಯಾಸ್ ಬೀನ್ ಇನಿಷಿಯೇಟೆಡ್ ಬೈ ಎಲೆಕ್ಟ್ರೋಡ್ ಸ್ಟಿಮ್ಯುಲೇಷನ್. ನಾನಿಲ್ಲಿ ಕರೆಂಟ್ ಕೊಟ್ಬಿಟ್ಟು ಎಲ್ಲವನ್ನೂ ಮಾಡಿಸ್ಬಿಟ್ಟೆ. ಕೆಲವರಿಗೆ ಎಮೋಷನ್ಸು ಆಗುತ್ತೆ, ಅದೂ ಆಗುತ್ತೆ ಇಲ್ಲಿಂದ. ಆದರೆ ಅವ್ರಿಗೆ ಥಾಟ್ಸ್ ಯಾವುದು ಬರಲ್ಲ. ನಾನು ಯಾರೋ ಒಂದು ಕಡೆ ಕೊಟ್ಬಿಟ್ಟು ಥಾಟ್ಸ್ ಕೊಟ್ಬಿಟ್ರೆ, ನಾನು ಮನೆಗೆ ಹೋಗಬೇಕು ಅಂತ ಯಾರಿಗೂ ಥಾಟ್ ಬರಲ್ಲ. ನಾನು ಇಲ್ಲಿ ಕರೆಂಟ್ ಕೊಟ್ಬಿಟ್ರೆ ನಾನು ಊಟ ಮಾಡಬೇಕು ಅಂತ ಥಾಟ್ ಯಾರಿಗೂ ಬರಲ್ಲ. ನಾನು ಇಲ್ಲಿ ಕರೆಂಟ್ ಕೊಟ್ಬಿಟ್ರೆ ನಾನು ಹೋಗಿ ಮಲ್ಕೋಬೇಕು ಅಂತ ಯಾರಿಗೂ ಥಾಟ್ ಬರಲ್ಲ. ಅವ್ರು ಯಾರು ಪೇಷಂಟ್ಸ್ ಆ ರೀತಿ ಹೇಳಿಲ್ಲ. ಅಂದರೆ ಅವನು ಹೇಳ್ತಾನೆ, ಈ ವಿಚಾರಗಳು ಈ ಕರೆಂಟ್ಸಿಂದ ಬರ್ತಿಲ್ಲ, ಅಥವಾ ಈ ಕರೆಂಟ್ಸ್ ವಿಚಾರಗಳು ಅಲ್ಲ, ಅದೇ ಬೇರೆ ಇದೇ ಬೇರೆ ಅಂತ ಸ್ಪಷ್ಟವಾಗಿ ಅವನು ಪ್ರೂವ್ ಮಾಡ್ತಾನೆ. ನೋಡಿ, ಇದಕ್ಕಿಂತ ದೊಡ್ಡ ಪ್ರೂಫ್ ನಿಮಗೆ ಏನಾರ ಬೇಕಾ? ಆಮೇಲೆ ನೆಕ್ಸ್ಟ್ ಅಲ್ಲಿಗೆ ನಿಂತ್ಕೊಳ್ಳಲ್ಲ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ, ದೇರ್ ಈಸ್ ನೋ ಪ್ಲೇಸ್ ಇನ್ ದ ಸೆರೆಬ್ರಲ್ ಕಾರ್ಟೆಕ್ಸ್ ವೇರ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ವಿಲ್ ಕಾಸ್ ಎ ಪೇಷಂಟ್ ಟು ಬಿಲೀವ್ ಆರ್ ಟು ಡಿಸೈಡ್. ಅವ್ರ ಡಿಸಿಷನ್ಸು, ಅವ್ರದ್ದೇನು ನಿರ್ಣಯಗಳಿರ್ತದೆ, ಚೇಂಜ್ ಆಗಲ್ಲ. ಪೇಷಂಟಿಗೆ ಕರೆಂಟ್ ಕೊಟ್ಟರೆ ಒಂದು ನಿರ್ಣಯಗಳು ಬದಲಾಗಲ್ಲ, ಅಥವಾ ನಿರ್ಣಯಗಳು ಬರಲ್ಲ. ನೆಕ್ಸ್ಟ್ ಇನ್ನೊಂದೇನು ಹೇಳ್ತಾರೆ, ಕರೆಂಟ್ ಕೊಟ್ಟರೆ ಅವ್ರದ್ದು ಒಂದು ಇದು ಬಿಲೀಫ್ ಅಂದರೆ ನಂಬಿಕೆಗಳು ಚೇಂಜ್ ಆಗಲ್ಲ. ವಿಚಾರಗಳು ಬರಲ್ಲ, ವಿಚಾರಗಳು ಉದ್ಭವ ಆಗಲ್ಲ, ಡಿಸಿಷನ್ಸ್ ಚೇಂಜ್ ಆಗಲ್ಲ, ಮತ್ತು ನಂಬಿಕೆಗಳು. ಮೂರು ಏನಿವು? ನಂಬಿಕೆ ಅಂದರೆ ಒಂಥರ ಸಂಸ್ಕಾರ ಅಂತ ನಾವು ಹೇಳ್ಬೋದು. ನಮ್ಮ ಸಂಸ್ಕಾರ ಅಂದರೆ ಬಾಬಾ ಏನು ಹೇಳ್ತಾರೆ, ನಾನು ಆತ್ಮನೇ ವಿಚಾರ ಮಾಡೋದು, ಆತ್ಮನೇ ನಿರ್ಣಯ ತಗೊಳ್ಳೋದು, ಆತ್ಮನೇ ಸಂಸ್ಕಾರವನ್ನು ಬೆಳೆಸ್ಕೊಳ್ಳೋದು, ಕರ್ಮ ಮಾಡಿ. ಇವು ಮೂರನ್ನು ಮಾಡೋಕ್ಕಾಗಲ್ಲ ಅಂತ ಒಂದು ಸಪ್ರೇಟಾಗಿ ಫಾರಿನಲ್ಲಿ ಕೂತ್ಕೊಂಡು ಒಂದು ಬರೀತಾನೆ. ಯಾವ ಟೈಮಲ್ಲಿ? 35ರಿಂದ 65ರವರೆಗೂ ಮಾಡಿದ್ದ ಒಂದು ಎಕ್ಸ್ಪೆರಿಮೆಂಟ್ಸ್ ಆಧಾರದ ಮೇಲೆ. ಅದರಲ್ಲಿ 14 ವರ್ಷ ಅಲ್ಲಿ ತಪಸ್ಸು ಮಾಡಿದರು. ಆಮೇಲೆ ಇಲ್ಲಿ ಬಂದಮೇಲೆ ಬಾಬಾ ಇಲ್ಲಿ ಕುಟೀರದಲ್ಲಿ ತಪಸ್ಸು ಮಾಡಿದರು. ನೋಡಿ ತಪಸ್ಸಿನ ಫಲ ಹೆಂಗಿರುತ್ತೆ ಅಂತ. ಬಾಬಾ ಹೇಳ್ತಾರೆ, ನಾನು ವಿಜ್ಞಾನಿಗಳಿಗೆ ಟಚ್ ಮಾಡ್ತೀನಿ ಅಂತ ಬಾಬಾ ಹೇಳ್ತಾರೆ. ಅದು ಬರೀ ಬಾಂಬ್ ಹಾರ್ಸೋಕ್ಕಲ್ಲ, ಇದೆಲ್ಲ ವಿಚಾರಗಳಿದೆ ಜಗತ್ತಿನಲ್ಲಿ. ಆದರೆ ಇದನ್ನು ಯಾರನ್ನೂ ನೋಡಲ್ಲ, ಕ್ಲೀನಾಗಿ ನೋಡಲ್ಲ. ನೋಡಿ, ಅದು ಎಲ್ಲ ವಿಜ್ಞಾನಿಗಳೇ ಇದನ್ನು ಬರೆದಿಟ್ಬಿಟ್ಟಿದ್ದಾರೆ. ಡಾಕ್ಟರ್, ಅಂತಹ ದೊಡ್ಡ ಡಾಕ್ಟರ್, ಅವ್ರಿಗಿಂತ ದೊಡ್ಡವ್ರಿಗೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ನ್ಯೂರೋ ಸರ್ಜನ್ ಅಂದರೆ ಇಡೀ ಎಲ್ಲ ಡಾಕ್ಟರ್ಸ್ಗಿಂತ ನ್ಯೂರೋ ಸರ್ಜನ್ಸ್ ಭಾಳ ಟಾಪ್ ಮೋಸ್ಟ್ ಡಾಕ್ಟರ್ ಅಂತ ಹೇಳ್ತಾರೆ. ಬ್ರೈನ್ ಅವರಿಗಿದು ಈ ಕ್ವಶನ್ ಬರುತ್ತೆ. ಇನ್ನೂ ಎಷ್ಟೆಷ್ಟು ಈ ಥರ ಘಟನೆಗಳಿರುತ್ತೆ, ಅವ್ರು ಈ ಥರ ಬರೀತಾರೆ. ಇದು ನಾನು ಒಬ್ಬರ ಹತ್ರ ಹೇಳ್ತಾ ಇದ್ದೆ, ಅವ್ರು ಹೇಳಿದರು, ಕರೆಕ್ಟ್, ನಾವು ಇಲ್ಲಿ ಬಾಬಾ ನಮಗೆ ಇಲ್ಲಿ ಹೇಳಬೇಕಾದ್ರೆ ಯಾರೋ ವಿಜ್ಞಾನಿ ಅಲ್ಲಿ ಕೂತ್ಕೊಂಡು ನಮಗೋಸ್ಕರ ರಿಸರ್ಚ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾಯಿದ್ರು. ಇವರು ಡಾಕ್ಟ್ರು ಕೊನೆಗೇನು ಹೇಳ್ತಾರೆ ನೋಡಿ, ಕೊನೆಗೆ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ವಾಟ್ ಎ ಥ್ರಿಲ್ ಇಟ್ ಈಸ್ ದೆನ್ ಟು ಡಿಸ್ಕವರ್ ದಟ್ ಸೈಂಟಿಸ್ಟ್ ಟು ಕ್ಯಾನ್ ಲೆಜಿಟಿಮೇಟ್ಲಿ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಸ್ಪಿರಿಟ್. ಇದು ಎಂಥ ಒಂದು ಥ್ರಿಲ್, ಇದೊಂದು ಥ್ರಿಲ್ ಅಂದ್ರೆ ಏನು ಕನ್ನಡದಲ್ಲಿ ಏನಂತಾರೆ? ಥ್ರಿಲ್, ರೋಮಾಂಚನ ಆಗುತ್ತೆ. ರೋಮಾಂಚನ, ಎಂಥ ರೋಮಾಂಚನದ ಮಾತಿದು. ಸೈಂಟಿಸ್ಟು ಕೂಡ ಲೆಜಿಟಿಮೇಟ್ಲಿ ಅಂದರೆ ಬಹಳ ಇದರಿಂದನೇ ಲಾಜಿಕಲಿ ಅವನು ಆತ್ಮ ಇರೋದ್ರನ್ನ ಒಪ್ಕೋಬೋದು ಅಂತ ಬರೀತಾರೆ. ಎಷ್ಟು ಕ್ಲೀನಾಗಿ ಬುಕ್ಕಲ್ಲಿ ಈ ಥರ ಬರೀತಾರೆ. ಆತ್ಮ ಇರೋದನ್ನು ಒಪ್ಕೋಬೋದು, ಎಷ್ಟು ಕ್ಲೀನಾಗಿ ಬರೀತಾರೆ. ನಂಬಬಹುದು, ನಂಬಿ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ಎಲ್ಲರೂ ನಿಮಗೆ ನಿಮ್ಮ ಹತ್ರ ಏನು ರೀ ಸೈಂಟಿಫಿಕ್ ಎವಿಡೆನ್ಸ್ ಅಂತ ಕೇಳ್ತಾರೆ. ನಾವೇನು ಹೇಳೋದು ಬೇಡ. ನೋಡಿ, ನಾವೇನು ಸೈಂಟಿಫಿಕ್ ಎವಿಡೆನ್ಸ್ ಕೊಡಲ್ಲ ಸ್ವಾಮಿ, ನೀವು ಸೈಂಟಿಫಿಕ್ ಎವಿಡೆನ್ಸನ್ನು ನೋಡಿಕೊಂಡು ಬನ್ನಿ ಸ್ವಾಮಿ, ನಾವು ನಿಮಗೆ ದೊಡ್ಡ ಜ್ಞಾನವನ್ನು ನಾವು ಕೊಡ್ತೀವಿ. ಬೇಸಿಕ್ ಎವಿಡೆನ್ಸ್ ನೀವು ನೋಡ್ಕೊಂಡು ಬನ್ನಿ ಜಗತ್ತಿನಲ್ಲಿ, ನಾವೇನದು ಹೇಳೋದು ಬೇಕಾಗಿಲ್ಲ, ಅದು ಇದೆ ಆಲ್ರೆಡಿ, ನೋಡ್ಕೊಂಡು ಬರಲಿ. ನಾವು ಉಳಿದಿದ್ದನ್ನು ಹೇಳೋದು, ನಾವ್ಯಾಕೆ ಇದನ್ನೆಲ್ಲ ಪ್ರೂವ್ ಮಾಡಬೇಕು? ಅಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಅಲ್ವಾ? ನೆಕ್ಸ್ಟ್ ಲಾಸ್ಟ್ ವರ್ಷ 2025ರಲ್ಲಿ ಒಬ್ಬರು ನ್ಯೂರೋ ಸರ್ಜನ್ ಮೈಕಲ್ ಲೆಗ್ನರ್ ಅಂತ, ಅವರು MRI ಸ್ಕ್ಯಾನ್ ಮಾಡಿಬಿಟ್ಟು, MRI ಸ್ಕ್ಯಾನ್ ನಿಮಗೆಲ್ಲ ಗೊತ್ತಿರ್ಬೋದು, CT ಸ್ಕ್ಯಾನ್, MRI ಸ್ಕ್ಯಾನ್ ಎಲ್ಲರಿಗೂ ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆ ಎಕ್ಸ್ರೇ ಮೂಲಕ ಬ್ರೈನ್ ನೋಡಿ ಹೇಳ್ತಾರೆ, ಎಷ್ಟೊಂದು ಜನಗಳಿಗೆ ಬ್ರೈನೇ ಇರಲ್ಲ. ಬ್ರೈನ್ ಇರಲ್ಲ ಅಂದರೆ 80% ಮಿಸ್ಸಿಂಗ್, ಅಲ್ಲೇನು ಬರೀ ನೀರು ತುಂಬ್ಕೊಂಡಿರುತ್ತೆ, ಆ ಬ್ರೈನ್ ಇರಲ್ಲ. ಆದರೆ ಅವ್ರು ನಾರ್ಮಲಾಗಿರ್ತಾರೆ ಎಷ್ಟೊಂದು ಜನ. ಇದನ್ನೆಲ್ಲ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಈ ಡಾಕ್ಟರ್ ಕೇಳ್ತಾರೆ, ಮೈಕಲ್ ಲೆಗ್ನರ್, ನ್ಯೂರೋ ಸರ್ಜನ್.
ಇವ್ರು ಹೇಳ್ಬಿಟ್ಟು ಇದರಿಂದ ಆತ್ಮ ಅನ್ನೋದು ಗ್ಯಾರಂಟಿ ಇದ್ದಾನೆ ಅಂತ ಇವ್ರು ಹೇಳ್ತಾರೆ. ಇದು ಯಾವಾಗ ಹೇಳಿರೋದು? ಲಾಸ್ಟ್ ಇಯರ್ 2025 ಏಪ್ರಿಲಲ್ಲಿ ಇದು ಹೇಳಿರೋದು ಮಾತಿದು ಒಂದು ಲೆಕ್ಚರಲ್ಲಿ. ಒಂದು ಸೈನ್ಸ್ ಆ್ಯಂಡ್ ಫೇತ್ ಅಂತ ಒಂದು ಕಾನ್ಫರೆನ್ಸ್ ಇರುತ್ತೆ. ಆ ಕಾನ್ಫರೆನ್ಸಲ್ಲಿ ಅಮೇರಿಕಾದಲ್ಲಿ ಹೇಳ್ತಾರೆ. ಅವ್ರು ಹೇಳಬೇಕಾದ್ರೆ ಅವ್ರಿಗೆಷ್ಟು ಧೈರ್ಯ ಬಂದಿರಬೇಕು ಲೆಕ್ಕ ಹಾಕಿ. ಯಾರೋ ಕೆಲಸ ಮಾಡಿಸ್ತಿರ್ಬೋದಲ್ಲ ಒಳಗಡೆಯಿಂದ. ಬಾಬಾ ಹೇಳ್ತಾರಲ್ಲ ಟೈಮ್ ಸರಿಯಾಗಿ ಎಲ್ಲರೂ ಮಾಡ್ತಾರೆ ಅಂತ. ಈಗ ಅವ್ರು ಮಾಡೋಕ್ಕಿಂತ ಮುಂಚೆ ನಾವು ಮಾಡಬೇಕು ಈ ಕೆಲಸನ. ನಾವು ಈ ರೀತಿ ಪ್ರೂವ್ ಮಾಡೋದು ಬೇಡ. ಯಾವ ರೀತಿ ಪ್ರೂವ್ ಮಾಡೋಣ ನೋಡಿ, ಯಾವ ರೀತಿ ಅಂತ ವಿಚಾರ ಮಾಡೋಣ. ಆಮೇಲೆ ಅವ್ರು ಹೇಳ್ತಾರೆ ನೋಡಿ, ಇಷ್ಟೊಂದು 7,000 ಆಪ್ರೇಷನ್ಸ್ ಇವ್ರು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಆತ್ಮ ಅನ್ನೋದು ಖಂಡಿತ ಅಂತ. ಆಮೇಲೆ ಇವರು ಯಾರು ವಿಲ್ಡರ್ ಪೆನ್ಫೀಲ್ಡ್ ಅವಾಗೇನು ಮಾಡಿದ್ರಲ್ಲ 35ರಿಂದ 65, ಅವೆಲ್ಲ ಕರೆಕ್ಟ್ ಅಂತ ಇವ್ರು ಈಗಲೂ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ನಾನು ಅವ್ರು ಅವಾಗ ಮಾಡಿರ್ಬೋದು, ಏನು ಗ್ಯಾರಂಟಿ ಅಂತ. ಅವಾಗ ಮಾಡಿದ್ದು ಇನ್ನೋದ್ರೂ ಕರೆಕ್ಟ್ ಅಂತ ಇವರು ಲಾಸ್ಟ್ ಇಯರಲ್ಲಿ ಹೇಳ್ತಾರೆ, ಏಪ್ರಿಲ್ 2025. ಓಕೆನಾ? ಇದಕ್ಕಿಂತ ದೊಡ್ಡ ಪ್ರೂಫ್ ಏನಾರ ಬೇಕಾ? 4ನೇ ಮಾತು, ಒಂದು ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಈಗ. ಎಷ್ಟೊಂದು ಕೆಲವೊಂದು ಘಟನೆಗಳು ನಡೀತಾ ಇದೆ ಜಗತ್ತಿನಲ್ಲಿ. ಇದನ್ನು ಇದುವರೆಗೂ ಯಾರು ಎಕ್ಸ್ಪ್ಲೈನ್ ಮಾಡಿಲ್ಲ ಯಾಕೆ ಈಗ ಅಂತ. ಫಾರ್ ಎಕ್ಸಾಂಪಲ್, ಒಂದು ಜಪಾನ್ದೊಬ್ಬ ವಿಜ್ಞಾನಿ ಎಮೋಟೋ ಅಂತ ಹೇಳ್ಬಿಟ್ಟು, ಅವನು ನೀರಿಗೆ ಒಳ್ಳೊಳ್ಳೆ ಥಾಟ್ಸ್ ಕೊಡ್ತಾನೆ. ಒಂಥರ ಕ್ರಿಸ್ಟಲ್ ಥರ ಸ್ಟ್ರಕ್ಚರ್ ಬರುತ್ತೆ. ನೆಗೆಟಿವ್ ಥಾಟ್ಸ್ ಕೊಟ್ಟರೆ ಒಂಥರ ಕೆಟ್ಟದಾಗಿ ಅದರದ್ದು ಸ್ಟ್ರಕ್ಚರ್ ಬರುತ್ತೆ ಮೈಕ್ರೋಸ್ಕೋಪಲ್ಲಿ. ಆಮೇಲೆ ಗಿಡಗಳಿರುತ್ತಲ್ಲ, ಯಾವುದು ಇದು ಬೀಜಗಳನ್ನು ಚೆನ್ನಾಗಿ ಒಳ್ಳೊಳ್ಳೆ ಥಾಟ್ಸ್ ಕೊಟ್ಟರೆ ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ. ಆಮೇಲೆ ಒಳ್ಳೆ ಪ್ಲ್ಯಾಂಟ್ಸ್ ಆಗುತ್ತೆ. ಆಮೇಲೆ ಕೆಟ್ಟ ಥಾಟ್ಸ್ ಕೊಟ್ಟರೆ ಬೀಜ ಮೊಳಕೆನೇ ಹೊಡೆಯಲ್ಲ. ಆಮೇಲೆ ಪ್ಲ್ಯಾಂಟ್ಸ್ ಇದು ಬಾಡೋಗ್ಬಿಡುತ್ತೆ. ಇದನ್ನು ನೀವು ಮನೆಯಲ್ಲೇ ಇದರದ್ದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇದು ಹೆಂಗಾಗುತ್ತೆ ಇದು ಕ್ವಶನ್. ಆಮೇಲೆ 3ನೇದು ಈ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಓಂ ಶಾಂತಿ ಎಲ್ಲರಿಗೂ ಮೇಲಿನವರಿಗೆಲ್ಲ ಮೇಲೆ ನೋಡಿರಲೇ ಇಲ್ಲ ಆ್ಯಕ್ಚುಲಿ. ಬಾಲ್ಕನಿ ಫುಲ್. ಅಲ್ಲೊಂದು ಶಾಂತಿ ಸ್ತಂಭ ಇದೆ, ಹಿಂದ್ಗಡೆ ಕುಟೀರ ಇದೆ. ಶಾಂತಿ ಸ್ತಂಭದಿಂದನೂ ಸಹ ವೈಬ್ರೇಷನ್ಸ್ ಬರುತ್ತೆ, ಕುಟೀರದಿಂದನೂ ಸಹ ವೈಬ್ರೇಷನ್ಸ್ ಬರುತ್ತೆ. ಎಲ್ಲ ವೈಬ್ರೇಷನ್ಸಿಂದ ನಮ್ಮ ಜ್ಞಾನ ಸಿದ್ಧ ಆಗತ್ತೆ. ಸಿದ್ಧ ಮಾಡಬೇಕಾಗಿಲ್ಲ, ಆಗೋಗ್ಬಿಟ್ಟಿದೆ. ಮತ್ತು ಇನ್ನೆರಡು ಮಿಸ್ಸಿಂಗ್ ಯಾವುದು? ಒಂದು ಕುಟೀರ, ಒಂದು ಶಾಂತಿ ಸ್ತಂಭ, ಅದ್ರ ಮಧ್ಯಕ್ಕೊಂದು ಹಿಸ್ಟ್ರಿ ಹಾಲು, ಆಮೇಲೆ ಬಾಬಾವ್ರ ರೂಮ್. ಇದು ಹಿಸ್ಟ್ರಿ ಹಾಲು, ಇಲ್ಲೇ ಬಾಬಾವ್ರ ರೂಮು. ಕುಟೀರ ಆಯ್ತಲ್ಲ, ಕುಟೀರ ಮತ್ತು ಅಲ್ಲಿ ಮಧುಬನದಲ್ಲಿ ಕುಟೀರ ಮತ್ತು ಶಾಂತಿ ಸ್ತಂಭದ ಮಧ್ಯಕ್ಕೆ ಬಾಬಾವ್ರ ರೂಮು ಮತ್ತು ಹಿಸ್ಟ್ರಿ ಹಾಲ್ ಇದೆ. ಇದು ಹಿಸ್ಟ್ರಿ ಹಾಲು ಅಲ್ವಾ? ಅಲ್ಲಿ ಕೆಳಗಡೆ ಬಾಬಾವ್ರ ರೂಮು ಇದೆ. ಸೊ ಎಲ್ಲ ಇಲ್ಲೇ ಇದೆ. ಸರಿ. ಡೈಮಂಡ್ ಅದು ನಮ್ಮ ಪಂಡಭವನದ್ದು ಡೈಮಂಡ್ ಹಾಲ್ ಕೆಳಗಡೆ ಶಾಂತಿವನದಲ್ಲಿದೆ. ಸೊ ಈ ಥರ ಎಲ್ಲ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅವ್ರದ್ದು ಏನಾಗುತ್ತೆ ಅಂದರೆ, ಕೆಲವರೆಲ್ಲ ಇದು ಬಹಳ ವರ್ಷದಿಂದ ನಡ್ಕೊಂಡು ಬಂದಿದೆ. ಇದು ಏನು ಹೊಸದೇನಲ್ಲ. ಇಲ್ಲೂ ಎಷ್ಟೊಂದು ಜನಕ್ಕೆ ಆಗಿರ್ಬೋದು ಈ ಊರಿನಲ್ಲೇನು. ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಅವ್ರಿಗೆ ಏನಾರು ಒಂದು ಜೋರಾಗಿ ಆಕ್ಸಿಡೆಂಟ್ ಆಗುತ್ತೆ, ತಲೆಗೆ ಪೆಟ್ಟು ಬೀಳುತ್ತೆ, ಇಲ್ಲ ರೋಗ ಬರುತ್ತೆ, ಬಹಳ ಜೋರಾಗಿ ಅವರು ಅನ್ಕಾನ್ಷಿಯಸ್ ಆಗೋಗ್ಬಿಡ್ತಾರೆ, ಕೋಮಾಗಿ ಹೋಗ್ಬಿಡ್ತಾರೆ. ಆವಾಗ ಆ್ಯಕ್ಚುಲಿ ಮೆಡಿಕಲ್ ಪ್ರಕಾರ ಅವನಿಗೇನು ಆಗಲೇಬಾರ್ದು. ಬಟ್ ಅವನು ಈ ಶರೀರದಿಂದ ಮೇಲೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ರಿಪೋರ್ಟ್ ಮಾಡ್ತಾನೆ. ಅವನೇನು ಸತ್ತೋಗಿರ್ತಾನಿನ್ನ, ಆಮೇಲೆ ಮತ್ತೆ ಬದುಕ್ತಾನೆ. ಬದುಕ್ಬಿಟ್ಟು ಈ ಮಧ್ಯಕ್ಕೆ ಏನಾಯ್ತು ಅಂತೆಲ್ಲ ಹೇಳ್ತಾನೆ. ನಾನು ಮೇಲೆ ಹೋದೆ, ಮೇಲಲ್ಲಿ ಕೆಳಗೆಲ್ಲ ನೋಡಿದೆ, ಅಲ್ಲಿ ಅದು ನಡೀತಿತ್ತು, ಇಲ್ಲಿ ಇದು ನಡೀತಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ ಡಾಕ್ಟ್ರ್ ಇವ್ರದ್ದು ಆಪ್ರೇಷನ್ ಮಾಡಬೇಕಾದ್ರೆ ಅವ್ನು ಮೇಲೆ ಹೋಗ್ಬಿಟ್ಟು ಡಾಕ್ಟ್ರ್ ಹೆಂಗೆ ಆಪ್ರೇಷನ್ ಮಾಡಿದ್ದು ಅಂತ ಹೇಳ್ತಾನೆ. ಡಾಕ್ಟ್ರು ಏನೂ ಇಲ್ಲ ಅನ್ನಕ್ಕೆ ಬರಲ್ಲ. ಯಾಕೆಂದರೆ ಆ ಟೈಮಲ್ಲಿ ಇ ಸಿ ಜಿನೂ ಬಂದು EEGನೂ ಬಂದಾಗಿರುತ್ತೆ. ಯಾವುದು ಕೆಲಸ ಮಾಡ್ತಿರಲ್ಲ. ಡಾಕ್ಟ್ರು ಅವನಿಗೆ ಕೆಲಸ ಇದು ಬದುಕ್ಸೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆಮೇಲೆ ಇವನು ಬದುಕು ಬಂದುಬಿಟ್ಟು ಎಲ್ಲ ಹೇಳ್ತಾನೆ. ಆವಾಗ ಮಧ್ಯಕ್ಕೆ ಜೀವ ಎಲ್ಲಿಂದ ಹೋಗಿ ಎಲ್ಲಿಗೆ ಬಂತು ಕ್ವಶನ್. ಇವೆಲ್ಲ ನಡೆದಿದೆ ಘಟನೆಗಳು. ಅದಕ್ಕೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್, ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ. ಇಲ್ಲಿನ ನೋಡಿ, ರೇಮಂಡ್ ಮೂಡಿ ಅಂತ ಒಬ್ಬರು ಬುಕ್ ಬರೀತಾರೆ, ಲೈಫ್ ಆಫ್ಟರ್ ಲೈಫ್ ಅಂತ. ಅದು ಯಾವಾಗ ಬರೀತಾರೆ ಅಂದರೆ 1975 ಬರೀತಾರೆ. ಮಾಡಿದ 25 ವರ್ಷ ಅವ್ರು ಸಂಶೋಧನೆ ಮಾಡ್ತಾರೆ ಅದ್ರ ಮೇಲೆ. ಎಲ್ಲರದ್ದು ಪೇಷಂಟ್ಸ್ನೆಲ್ಲ ಕೇಳಿ ಮಾಡಿ ಒಂದು ಬುಕ್ ಬರೀತಾರೆ, ಲೈಫ್ ಆಫ್ಟರ್ ಲೈಫ್ ಅಂತ. ಇನ್ನೊಂದು ಬುಕ್ ಇದೆ, ಲೆಸನ್ಸ್ ಫ್ರಮ್ ಲೈಟ್ ಅಂತ. ಅವ್ರದ್ದೆಲ್ಲ ಹೆಂಗೆ ಅಂತಂದರೆ, ನಾನು ಇಲ್ಲಿಂದ ಹೋದೆ, ಮೇಲ್ಗಡೆ ಟನಲ್ ಹೊರಗಡೆ ಹೋಗ್ಬಿಟ್ಟು ಟನಲ್ ಒಳಗಡೆ ಹೊರಗಡೆ ಹೋದೆ, ಅಲ್ಲಿ ಒಂದು ಜ್ಯೋತಿ ಹತ್ರ ಮೀಟ್ ಮಾಡಿದೆ. ಅವ್ರು ಹೇಳೋದು, ಇದು ಬರ್ದಿರೋದು ನಾವಲ್ಲ, BKs ಅಲ್ಲ. ಅದು ಓದ್ಬಿಟ್ರೆ ನಿಮಗೆಲ್ಲ ಬೇಜಾರಾಗಿ ಹೋಗ್ಬಿಡುತ್ತೆ. ಅವರೇನು ಇಷ್ಟೆಲ್ಲ ಅನುಭವ ಮಾಡಿದ್ದಾರೆ, ನಾನು ಇಷ್ಟು ಮಾಡಿಲ್ವಲ್ಲ ಅಂತ ನಮಗೆ ಅನಿಸ್ಬಿಡುತ್ತೆ. ಅವನು ಹೋಗ್ಬಿಟ್ಟು ಜ್ಯೋತಿ ಜೊತೆಗೆ ಮೀಟ್ ಮಾಡಿಬಿಟ್ಟು ನಾನು ಹಿಂಗೆ ಮಾತಾಡಿದೆ ಅವ್ರ ಜೊತೆಗೆ. ಅಲ್ಲಿ ಶಬ್ದಗಳಿರಲಿಲ್ಲ. ನಾನೇನು ಸಂಕಲ್ಪ ಮಾಡ್ತಿದ್ದೆ ಅವ್ರಿಗೆ ಅರ್ಥ ಆಗ್ತಿತ್ತು, ಅವ್ರೇನು ಸಂಕಲ್ಪ ಮಾಡ್ತಿತ್ತು ನನಗೆ ಅರ್ಥ ಆಗ್ತಿತ್ತು. ಆಮೇಲೆ ನನಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಭಾಳ ಅಪಾರ ಶಾಂತಿ, ಪ್ರೀತಿ ಅಂತ ಅನುಭವ ಮಾಡಿದೆ. ನನಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಅವ್ರು ಹೇಳಿದ್ರು ಏನಂದರೆ, ನೀನು ವಾಪಸ್ ಹೋಗು, ನಿನ್ನ ದಿನ ಕೆಲಸ ಮುಗ್ದಿಲ್ಲ ಅಂತ ಹೇಳಿದರು.
ಅದಕ್ಕೆ ಬಂದೆ. ಇನ್ನು ಕೆಲವ್ರು ಹೇಳ್ತಾರೆ ಅವ್ರಿಗೆ ನೆನಪು ಬರುತ್ತೆ, ಅವ್ರ ಮನೆಯವ್ರದ್ದೆಲ್ಲ ನೆನಪು ಬರುತ್ತೆ, ಅದಕ್ಕೆ ವಾಪಸ್ ಬರ್ತಾರೆ. ಇನ್ನು ಕೆಲವ್ರದ್ದು ಹೆಂಗಿದೆ ಅಂತಂದರೆ, ಅಲ್ಲಿಗೆ ಹೋದಾಗ ಒಬ್ಬನು ಏನು ಮಾಡಿರ್ತಾನೆ ಅಂದರೆ, ಇನ್ನೊಬ್ಬನ ಯಾರೋ ಇವನಿಗೆ ಭಾಳ ತಪ್ಪು ಮಾಡಿಬಿಟ್ಟಿರ್ತಾನೆ. ಒಬ್ಬಳಿಗೆ ಮೇಲೆ ಇನ್ನೊಬ್ಬನ ಯಾರೋ ಅವ್ರ ಅಪ್ಪನೇ ಭಾಳ ಕೆಡಿಸ್ಬಿಟ್ಟಿರ್ತಾನೆ ಲೈಫಲ್ಲಿ. ಹೋದ ತಕ್ಷಣ ನೀನು ಎಲ್ಲರನ್ನೂ ಪ್ರೀತಿ ಮಾಡ್ತೀಯ ಅಂತ ಆ ಜ್ಯೋತಿ ಕೇಳ್ತಾನೆ. ಅವನು ಹ್ಞೂ ಅಂತಾನೆ ಆ ಜ್ಯೋತಿ, ಪರಮ ಜ್ಯೋತಿ. ಆಮೇಲೆ ಅವನನ್ನು ನೀನು ಪ್ರೀತಿ ಮಾಡ್ತೀಯಾ ಅಂತ ಕೇಳ್ತಾನೆ. ಅವನನ್ನು ಪ್ರೀತಿ ಮಾಡ್ತೀಯ ಅಂತ. ಈಗ ನಿಮಗೆ ಅರ್ಥ ಆಗಬೇಕು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹ್ಞೂ ಅಂತಾನೆ. ನೀನು ಅವನ್ನ ಪ್ರೀತಿ ಮಾಡ್ತೀಯ ಅಂದರೆ ನಾನು ನಿನ್ನನ್ನು ಪ್ರೀತಿ ಮಾಡಲ್ಲ, ಐ ಹೇಟ್ ಯು ಅಂತ ಅವನಿಗೆ ಇದು ಮಾತಾಡ್ಬಿಡ್ತಾರೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅನಿಸುತ್ತೆ, ಇಲ್ಲ ಯಾರು ಎಷ್ಟೇ ತಪ್ಪು ಮಾಡಲಿ ಕೊನೆ ಕ್ಷಮೆ ಅಂತ ಇದೆ ಅಂತ ಬಂದುಬಿಟ್ಟು ಮತ್ತೆ ವಾಪಸ್ ಬಂದ ತಕ್ಷಣ ಅವಳದೆಲ್ಲ ಮೈಂಡೆಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಇನ್ನೊಬ್ರು ಹೋಗ್ತಾರೆ, ಅವಳು ಜೀವನದಲ್ಲಿ ತಪ್ಪು ಮಾಡಿರ್ತಾಳೆ, ತಂದೆ ತಪ್ಪುಗಳು. ಹೋದ ತಕ್ಷಣ ಅಲ್ಲಿ ಯಾರು ಜ್ಯೋತಿ, ಪರಮ ಜ್ಯೋತಿಯಲ್ಲಿ ಅವ್ರಿಗೆ ಇದ್ರ ಬಗ್ಗೆ ಈ ವಿಚಾರ ಇರೋದಿಲ್ಲ. ನಾನು ನನ್ನ ಬಗ್ಗೆ ಏನು ಕೀಳರಿಮೆ ಇತ್ತೋ ಅವರಿಗೆ ನನ್ನ ಬಗ್ಗೆ ಆ ಥರ ಇಲ್ಲ, ಅವರಿಗೆ ನನ್ನ ಬಗ್ಗೆ ಆ ರೀತಿ ಇಲ್ಲ. ಅದಕ್ಕೆ ನಾನು ನನ್ನ ಬಗ್ಗೆ ಕೀಳರಿಮೆ ಮಾಡ್ಕೊಳ್ಳೋದು ಬೇಡ ಅಂತ ಬಂದುಬಿಟ್ಟು ಮತ್ತೆ ಎಲ್ಲ ಚೇಂಜ್ ಆಗಿ ಮತ್ತೆ ತನ್ನ ಜೀವನವನ್ನು ಚೆನ್ನಾಗಿ ನಡೆಸೋಕ್ಕೆ ಸ್ಟಾರ್ಟ್. ಈ ಥರ ಎಲ್ಲ ಕಥೆಗಳಿದೆ, ಭಾಳ ಒಳ್ಳೊಳ್ಳೆ ಕಥೆಗಳು. ಅದೆಲ್ಲ ತಿಳ್ಕೊಳ್ಬೇಕಾಗಿದ್ದಂತೆ. ಯಾರೂ ಸಹ ಪುರುಷಾರ್ಥದಲ್ಲಾಯಿತು ಅಥವಾ ಬೇರೆ ಕಾರಣದಿಂದಾಗಲಿ ಹೆಚ್ಚು ಕಡಿಮೆ ಆಗಿದ್ರೆ ಏನು ಅರೆ ಯಾಕೆ ಹಿಂಗೆ ಅಂತ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ. ನನ್ನಿಂದ ಇದು ಆಗಲ್ಲ ಅದು ಆಗಲ್ಲ ಅವೆಲ್ಲ ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾರಾದ್ರೂ ನಂಬರ್ 1 ಹೋಗ್ಬೋದು. ಹೆಂಗೆ ಹೋಗೋದು? ಸ್ಟಾರ್ಟಿಂಗ್ ಅಭ್ಯಾಸ ಮಾಡಿದ್ವಿ, ಥಾಟ್ಸ್ ಕ್ರಿಯೇಟ್ ಮಾಡಿದ್ವಿ, ಮಾಡ್ತಾ ಹೋಗೋದು. ಅದೇ ಪುರುಷಾರ್ಥ, ಅದೇ ಆತ್ಮ ಸಾಧನೆ. ಮಾಡ್ತಾ ಎಲ್ಲ ಆಗೋಗ್ಬಿಡುತ್ತೆ. ನಂಬರ್ 1 ಎಲ್ಲರೂ ಬರ್ಬೋದಾ? ಬರಬಹುದು. ಆದರೆ ನಮ್ಮ ಬ್ರಹ್ಮಬಾಬಾ ನಂಬರ್ 1. ನಂಬರ್ 2 ಬರಬಹುದು, ಆದರೆ ನಂಬರ್ 2. ಅವರಿಗೆ ರೆಸ್ಪೆಕ್ಟ್ ಕೊಡೋಣ, ಆಮೇಲೆ ಉಳಿದಿದ್ದು ಮಾತು. ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ನಾವು ಮುಂದಕ್ಕೆ ಬರ್ತೀವಿ. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ದೇ ಬ್ರಹ್ಮಬಾಬನ ಮೊದಲು ನಾನು ಅಂದರೆ ಅದು ಆಗಲ್ಲ. ಸೊ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅವ್ರು ನಮಗೆ ಮುಂದಕ್ಕೆ, ಅವ್ರ ದಯೆಯಿಂದ ನಾವು ಮುಂದಕ್ಕೆ ಹೋಗ್ತೀವಿ. ಸರಿನಾ? ಆಮೇಲೆ ಹಳೆ ಜನ್ಮದ ಸ್ಮೃತಿ, ಇದೆಲ್ಲ ಬೇಕಾದಷ್ಟು ಇದಕ್ಕೆಲ್ಲ ಕಥೆ ಇದೆ. ಆದರೆ ಒಪ್ಕೊಳ್ಳಲ್ಲ, ಸೈಂಟಿಸ್ಟ್ ಇದೆಲ್ಲ ಒಪ್ಕೊಳ್ಳಲ್ಲ, ಇಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಆದರೆ ನಮ್ಮದು ದಿನನಿತ್ಯ ಜೀವನದಲ್ಲಿ ನಮಗೊಂದು ಗೊತ್ತಿದೆ, ಏನಂತಂದರೆ ಯಾರು ಒಳ್ಳೊಳ್ಳೆ ಸಂಕಲ್ಪ ಮಾಡ್ತಾರೋ, ಪಾಸಿಟಿವ್ ಥಾಟ್ಸ್ ಮಾಡ್ತಾರೋ, ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತೋ ಅವ್ರದ್ದು ರೋಗಗಳು ಬೇಗ ವಾಸಿ ಆಗೋಗ್ಬಿಡುತ್ತೆ. ಯಾರು ನೆಗೆಟಿವ್ ಥಾಟ್ಸ್ ಮಾಡ್ತಾರೋ ಅವ್ರಿಗೆ ಇಲ್ದಿದ್ದ ರೋಗಗಳು ಅಂಟ್ಕೊಳ್ತವೆ. ಇದೆಲ್ಲ ಹೆಂಗೆ ಏನು ಅಂತ ಒಂದು ಕ್ವಶನ್. ಆಮೇಲೆ ಒಬ್ಬನು ನೊಬೆಲ್ ಫಿಸಿಸಿಸ್ಟು, ಟ್ರಾಫಿಕ್ ಕಂಟ್ರೋಲ್ ಅಂತ ಇದೆಯಾ? ಓಕೆ. ಮತ್ತು ಅದೇ ಸ್ಟಾರ್ಟಿಂಗ್ ಒಂದು ಥಾಟ್ಸ್ ಇತ್ತಲ್ಲ, ಶಿವಬಾಬಾ, ಬಾಪ್ದಾದ, ಆತ್ಮ, ಎಲ್ಲರೂ ಆತ್ಮ, ಕೇವಲ ಸಂಕಲ್ಪಗಳನ್ನು ಮಾಡ್ತಾ ಹೋಗೋದಷ್ಟೇ. ಓಂ ಶಾಂತಿ. ಮತ್ತೆ ಅದೇ ಟೈಮಲ್ಲಿ 1900 ಆದಮೇಲೆ, ನಮ್ಮ ಯಜ್ಞ ಸ್ಟಾರ್ಟ್ ಆದಮೇಲೆ ಆ ಟೈಮಲ್ಲಿ ಒಬ್ಬರು ದೊಡ್ಡ ಸೈಂಟಿಸ್ಟ್ ಎರ್ವಿನ್ ಶ್ರೋಡಿಂಜರ್ ಅಂತ ಒಂದು ಬುಕ್ ಬರೀತಾರೆ. ಆ ಬುಕ್ ಹೆಸರು ನೋಡಿ ಏನಂತ ಇದೆ, ವಾಟ್ ಈಸ್ ಲೈಫ್. ಅವ್ರು ಬರೆದಿರೋ ಬುಕ್ ಹೆಸರು ವಾಟ್ ಈಸ್ ಲೈಫ್, ದ ಫಿಸಿಕಲ್ ಆಸ್ಪೆಕ್ಟ್ ಆಫ್ ದ ಲಿವಿಂಗ್ ಸೆಲ್. ಈ ಜೀವಕೋಶಗಳೇನಿರುತ್ತೆ ಅದರದ್ದು ಜೀವಂತ ಆಸ್ಪೆಕ್ಟ್, ಅಂದರೆ ಜೀವಂತ ಆಯಾಮಗಳು ಅಂತ, ಈ ರೀತಿ ಮೈಂಡ್ ಆ್ಯಂಡ್ ಮ್ಯಾಟರ್, ಈ ರೀತಿ ಎಲ್ಲ ಬರೀತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಆ ಬುಕ್ಕಲ್ಲಿ ಒಂದು ದೊಡ್ಡ ಬುಕ್ ಇದೆ ನೋಡಿ. ಅವರು ಫಿಸಿಕ್ಸ್, ಅವ್ರದ್ದು ಇರೋದು ಫೀಲ್ಡ್ ಫಿಸಿಕ್ಸು, ಬಟ್ ಮೈಂಡ್ ಇಲ್ಲಿಗೆ ಹೋಯ್ತು. ಯಾಕೆ? ಯಾವುದೇ ವಿಜ್ಞಾನಿಗಳಾಗಲಿ, ಬಾಬಾ ಬಹಳ ಸಲ ಹೇಳ್ತಾರೆ, ಸೈಲೆನ್ಸಲ್ಲೆಲ್ಲ ಆವಿಷ್ಕಾರಗಳು ನಡೆಯುತ್ತೆ, ಸೈಲೆನ್ಸ್ ಬಗ್ಗೆ ಎಲ್ಲ ಬಾಬಾ ಬಹಳ ಹೇಳ್ತಿರ್ತಾರೆ. ವಿಜ್ಞಾನಿಗಳು ಸಹ ಇದನ್ನೆಲ್ಲ ಮಾಡಬೇಕಾದ್ರೆ ಅವ್ರ ತಲೆಯಲ್ಲಿ ಎಲ್ಲ ಕ್ವಶನ್ಸ್ ಬಂದಿರುತ್ತೆ. ಯಾರೂ ಸಹ ಹಾಗೇ ನಾವು ಅಂದ್ಕೊಂಡಂಗೆ ವಿಜ್ಞಾನಿಗಳು ನಾನು ಅದನ್ನು ದೇವ್ರನ್ನ ನಂಬಲ್ಲ, ದಿಂಡ್ರನ್ನ ನಂಬಲ್ಲ, ಅವೆಲ್ಲ ಆ ಥರ ಏನಿಲ್ಲ. ಬಹಳ ಜನ ವಿಜ್ಞಾನಿಗಳು ನಂಬಿದ್ದಾರೆ. ಅವ್ರಿಗೂ ಸಹ ವಿಚಾರ ಬರುತ್ತೆ, ಅರೆ ಯಾರಿದು, ನಾನು ಇಷ್ಟೆಲ್ಲ ವಿಚಾರ ಮಾಡ್ತಿದ್ದೀನಲ್ಲ, ನಾನು ಎಲ್ಲಿಂದ ಮಾಡ್ತಾ ಇದ್ದೀನಿ. ಅವರಿಗೂ ಕ್ವಶನ್ ಬರುತ್ತೆ, ಇವನು ಇಷ್ಟೊಂದು ಕಂಡಿಡಿದ್ನಲ್ಲ, ಅವ್ನು ಎಲ್ಲಿಂದ ಬಂತು ಥಾಟ್ಸು, ಅವ್ನ ಮೆದುಳು ಯಾಕೆ ಹಿಂಗಿದೆ, ಇವನ್ ಮೆದುಳು ಯಾಕೆ, ಎಲ್ಲ ಬಂದಿರುತ್ತೆ ಅವ್ರಿಗೂ ಕ್ವಶನ್. ಎಲ್ಲಿಂದ ನಮ್ಮ ಮೊಬೈಲ್ ಬರ್ತಾ ಇದೆ, ಮತ್ತೊಂದು ಸ್ವಲ್ಪ ಅದನ್ನು ಆಫ್ ಮಾಡಿಬಿಡಿ. ಓಕೆ. ಸೊ ಏನಾಗುತ್ತೆ ಅಂತಂದರೆ, ಆ ವಿಚಾರಗಳು ಬಂದಾಗ ಅವರು ಎಲ್ಲ ಸಂಶೋಧನೆ ಮಾಡಿ ಒಂದು ಬುಕ್ ಬರೀತಾರೆ. ಈ ಎರ್ವಿನ್ ಶ್ರೋಡಿಂಜರ್, ಇವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿತ್ತು. ಈ ಅಲ್ಬರ್ಟ್ ಐನ್ಸ್ಟೈನ್ ಎಲ್ಲ ಹೆಸರು ಕೇಳಿದಾರಲ್ಲ, ಇವರು ಆ ಟೈಪ್, ಆ ಲೆವೆಲ್ಲು.
ಆಲ್ಬರ್ಟ್ ಐನ್ಸ್ಟೈನ್, ನೀಲ್ಸ್ ಬೋರ್ ಅಂತ ಏನು ಕೇಳಿದಿರ ಆ ಲೆವೆಲ್ನಲ್ಲಿ ಇವರು ಸಹ ಇವರು ಇದು ಬರೀತಾರೆ. ಇವ್ರು ಏನು ಹೇಳ್ತಾರೆ ಅಂದರೆ, ಈ ಎಲ್ಲ ಅಣು ಕಣಗಳೇನಿದೆ, ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡಿದ್ವಲ್ಲ ಅಣು ಕಣಗಳು, ಆಟಮ್ಸ್, ಮಾಲಿಕ್ಯೂಲ್ಸ್, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಹೀಗೆ ಅಯಾನ್ಸ್, ಇವೆಲ್ಲವೂ ಸಹ ನೀವೊಂದು ಕಡೆ ಹಿಂಗೆ ಬಂಚ್ ಮಾಡಿಟ್ಬಿಟ್ಟು ಇಟ್ಬಿಟ್ರೆ ಅದು ಸ್ಪ್ರೆಡ್ ಆಗಿ ಹೋಗ್ಬಿಡುತ್ತೆ. ಎಲ್ಲಿನೂ ಸಹ ಅದು ಒಟ್ಟಿಗೆ ಇರಲ್ಲ. ಯಾವ ಶಕ್ತಿ ಹಾಕಿದ್ರೂ ಅದು ಇರಲ್ಲ. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಹೀಟ್ ಇದೆ, ಲೈಟ್ ಇದೆ, ಹೀಗೆ ನೀವು ಅದನ್ನು ಹಾಕಿದರೆ ಒಂದು 80% ಅದಕ್ಕೆಲ್ಲ ಹಿಂಗೆ ಶಕ್ತಿ ಹಾಕಿದರೆ ಒಂದು ಸ್ವಲ್ಪ ಹೊತ್ತು ಅದು ಇರ್ಬೋದೋ ಏನೋ. ಯಾರಾದರೂ ಅವ್ರಿಗೆ ಹೆಲ್ಪ್ ಮಾಡಿ ಆಫ್ ಮಾಡೋಕ್ಕೆ, ಅವ್ರಿಗೆ ಆಫ್ ಮಾಡಿ. ಸೊ ಆದರೆ ಇವೇ ಅಣುಕಣಗಳು ನಮ್ಮ ಜೀವಕೋಶಗಳಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ? ಅವ್ರ ಕ್ವಶನ್, ಎಷ್ಟು ಚೆನ್ನಾಗಿ ಈ ಜೀವಕೋಶಗಳಲ್ಲಿ ಇದೇ ಅಣುಕಣಗಳು ಕೆಲಸ ಮಾಡ್ತಾ ಇದ್ದಾವೆ, ಹಂಗಾರೆ ಹೆಂಗೆ ಕೆಲಸ ಮಾಡ್ತಾ ಇದ್ದಾವೆ ಅಂತ ಅವ್ರ ಕ್ವಶನ್. ಆಮೇಲೆ ಈ ಥರ ಒಟ್ಟಿಗೆ ಇರಲ್ಲ ಅನ್ನೋದಕ್ಕೆ ಅವ್ರು ಎಲ್ಲ ಫಿಸಿಕ್ಸ್ ಲಾಸು, ಪ್ರಿನ್ಸಿಪಲ್ಸು, ಥೇರಮ್ಸು ಎಲ್ಲದನ್ನು ಅಪ್ಲೈ ಮಾಡಿ ಪ್ರೂವ್ ಮಾಡ್ತಾರೆ. ಏನಂದರೆ ಇವು ಆ ರೀತಿ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹರಡ್ಕೊಂಡು ಹೋಗ್ಬಿಡುತ್ತೆ ಅಂತ. ಅದಕ್ಕೆ ನೀವು ಎಂಟ್ರೋಪಿ ಅಂತೆಲ್ಲ ಕೇಳಿರ್ಬೋದು. ಎಂಟ್ರೋಪಿ, ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಎಲ್ಲ ಅಲ್ಲಿ ಹೇಳಿದ್ದೀನಿ, ಕೇಳಿರ್ಬೋದು. ಇದೆ ಅದು. ಆದರೆ ಶರೀರದಲ್ಲಿ ಇದು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಜೀವಕೋಶಗಳಲ್ಲಿ ಅಂತಂದಬೇಕಾದ್ರೆ ಅವ್ರು ಹೇಳೋದು, ದ ಓನ್ಲಿ ಪಾಸಿಬಲ್ ಇನ್ಫರೆನ್ಸ್ ಈಸ್, ನೋಡಿ ಅದು ಜಸ್ಟ್ ಓದ್ತಾ ಹೋಗ್ತೀನಿ. ದ ಓನ್ಲಿ ಪಾಸಿಬಲ್ ಇನ್ಫರೆನ್ಸ್ ಈಸ್ ನಾನು ಐ ಥಿಂಕ್ ದಟ್ ಐ ಇನ್ ದ ವೈಡೆಸ್ಟ್ ಮೀನಿಂಗ್ ಆಫ್ ದ ವರ್ಡ್. ಅವರಿಗೇ ಒಂಥರ ಕನ್ಫ್ಯೂಷನ್ನು, ಒಂಥರ ದುವಿಧ ಅಂತ ಹೇಳ್ತಾರಲ್ಲ ಆ ಥರ. ದಟ್ ಈಸ್ ಟು ಸೇ ಎವ್ರಿ ಕಾನ್ಷಿಯಸ್ ಮೈಂಡ್ ದಟ್ ಹ್ಯಾಸ್ ಎವರ್ ಸೆಡ್ ಆರ್ ಫೆಲ್ಟ್ ಐ ಆಮ್ ದ ಪರ್ಸನ್, ಇಫ್ ಎನಿ, ಹೂ ಕಂಟ್ರೋಲ್ಸ್ ದ ಮೋಷನ್ ಆಫ್ ದ ಆಟಮ್ಸ್ ಅಕಾರ್ಡಿಂಗ್ ಟು ದ ಲಾಸ್ ಆಫ್ ನೇಚರ್. ಒಂದೇ ಒಂದು ಕಾರಣ, ಇವೆಲ್ಲ ಅಣುಕಣಗಳು ಈ ನಮ್ಮ ಶರೀರದ ಜೀವಕೋಶಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ. ಅಂದರೆ ನಾನು ತಿಳ್ಕೊಂಡಿದ್ದೀನಿ, ಅವ್ರು ಹೇಳೋದು ನಾನು ತಿಳ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು, ಈಗ ನಾನು ಅಂದರೆ ಏನು ಅಂತ ನೆಕ್ಸ್ಟ್ ಕ್ವಶನ್. ನಾನು ಅಂದರೆ ಎಲ್ಲ ಒಂದು ಮನಸ್ಸು ಏನು ನಾನು ಅನ್ನತ್ತೆ, ಆ ನಾನು ಮತ್ತೆ ಹೊರದ್ರಲ್ಲೇ ಅವರಿಗೆ ಒಂಥರ ಪ್ರೆಡಿಕಮೆಂಟ್ ಅಂತ ಹೇಳ್ತಾರೆ ಇದಕ್ಕೆ. ನಾನೇ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋದು ಅಂತ ಅವ್ರು ಹೇಳ್ತಾರೆ. ಆಟಮ್ಸು, ಮಾಲಿಕ್ಯೂಲ್ಸು, ಎಲೆಕ್ಟ್ರಾನ್ಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋದು ನಾನು, ಆತ್ಮ. ಆಮೇಲೆ ಅದ್ರ ಬಗ್ಗೆ ಆತ್ಮದ ಬಗ್ಗೆನೂ ಹೇಳ್ತಾರೆ. ಇವರೆಲ್ಲ ವೇದಶಾಸ್ತ್ರ ಎಲ್ಲ ಓದ್ತಾರೆ, ಇವರು ವೇದ ಉಪನಿಷತ್ನೆಲ್ಲ ಓದ್ತಾರೆ ಇವರು ಸೈಂಟಿಸ್ಟ್. ನಾವೆಲ್ಲ ಏನು ಹೇಳೋದು, ಸೈಂಟಿಸ್ಟ್ ಎಲ್ಲ ನಂಬಲ್ಲರಿ ಅಂತ. ಅವರೆಲ್ಲ ಅದು ಓದಿ ಅವ್ರಿಗೆ ಆಶ್ಚರ್ಯ. ಯಾಕಂದರೆ ಅವರಿಗೆ ಯಾವ್ದು ಅರ್ಥ ಆಗಿಲ್ವೋ ಈ ವೇದ ಉಪನಿಷತ್ತುಗಳಲ್ಲಿ ಇರ್ಬೋದಾ ಅಂತ ಅವರಿಗೆ ಕ್ವಶನ್, ಆನ್ಸರ್ಸ್ ಇರ್ಬೋದಾ ಅಂತ. ಇಷ್ಟೆಲ್ಲ ಅವ್ರು ಮಾಡಿ ಇದನ್ನು ಈ ಥರ ಬರೀತಾರೆ. ಒಂದು ಭಾಳ ಇಂಟ್ರೆಸ್ಟಿಂಗ್ ಬುಕ್ ನೋಡಿ. ಆಗಲಲ್ಲಿ ಒಬ್ಬರು ನ್ಯೂರೋ ಸರ್ಜನ್ನು, ಡಾಕ್ಟರ್ಸಲ್ಲಿ ಬಹಳ ಎತ್ತರದ ಲೆವೆಲ್ ಡಾಕ್ಟರ್, ಇವನು ಬಹಳ ದೊಡ್ಡ ಸೈಂಟಿಸ್ಟ್. ಇವರೊಬ್ಬರೆಲ್ಲ ಇನ್ನೂ ಅನೇಕ ಸೈಂಟಿಸ್ಟ್. ಇವರಿಬ್ಬರು ಈ ಥರ ಬರೀತಾರೆ. ಇನ್ನು ಇದಕ್ಕಿಂತ ದೊಡ್ಡ ಪ್ರೂಫ್ ಇನ್ನೇನು ಬೇಕು ನಮಗೆ? ನಮಗೆ ಸೈಂಟಿಫಿಕ್ ಪ್ರೂಫ್ ಕೇಳ್ತಾರಲ್ಲ, ಇವರಷ್ಟು ದೊಡ್ಡವರಾ? ಇವ್ರುಗಳಷ್ಟು ದೊಡ್ಡವರು ಅವರು ಇಲ್ಲ. ಅವ್ರಿಗೆ ನಾವು ಹೇಳ್ಬೋದು, ನೋಡಿಯಪ್ಪ ಅವ್ರು ಮಾಡಿದಾರ, ಫಸ್ಟ್ ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಮೆಡಿಟೇಷನ್ ಬಗ್ಗೆ. ಯಾರ ಕೇಳಿದರೆ ನಾನು ಹೇಳ್ತಿರೋದು. ನೆಕ್ಸ್ಟ್ 6ನೇ ಪಾಯಿಂಟು, ನೀವೆಲ್ಲ ಒಂದು ಸ್ವಲ್ಪ ಕ್ವಾಂಟಮ್ ಅಂತ ಕೇಳಿರ್ಬೋದು. ಕ್ವಾಂಟಮ್ ಕಂಪ್ಯೂಟರ್ಸ್ ಅಂತ ಹೇಳ್ತಾ ಇರ್ತಾರೆ. ಇನ್ನು ಕ್ವಾಂಟಮ್ ಮತ್ತು ಕಾನ್ಷಿಯಸ್ನೆಸ್ ಅಂತ ಇನ್ನೊಂದು ಥರ ಹೇಳ್ತಾರೆ. ಕ್ವಾಂಟಮ್ ಅಂದರೆ ಇದು ಬೇಸಿಕ್ ಮೆಟೀರಿಯಲ್ಸ್, ಬಿಲ್ಡಿಂಗ್ ಬ್ಲಾಕ್ಸ್, ಅದೇ ಕ್ವಾಂಟಮು. ಇದು ತುಂಬ ಇದೆ, ಅದು ನಾನು ಹೇಳಲಿಕ್ಕೆ ಹೋಗಲ್ಲ, ಇದೆಲ್ಲ ಟೈಮ್ ಆಗುತ್ತೆ. ಇಷ್ಟು ನಾನು ಹೇಳ್ತೀನಿ. ಈಗ ಇದಕ್ಕೊಂದು 3/4 ಗಂಟೆ ಬೇಕು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ. 1700, 1800, 1900 ಇಸ್ವಿಯಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಕೆಲವೊಂದು ಐಸಾಕ್ ನ್ಯೂಟನ್, ಆಮೇಲೆ ಒಬ್ಬನು ಅವನ ಹೆಸರು ಥಾಮಸ್ ಯಂಗ್ ಅಂತ ಒಬ್ಬನು ಸೈಂಟಿಸ್ಟು, ಮತ್ತು ಆಲ್ಬರ್ಟ್ ಐನ್ಸ್ಟೈನು, ಮತ್ತು ನೀಲ್ಸ್ ಬೋರ್, ಇವ್ರದ್ದೆಲ್ಲ ಒಂದೊಂದು ಇದು ನಡೆಯುತ್ತೆ, ಎಕ್ಸ್ಪೆರಿಮೆಂಟ್ಸ್ ನಡೆಯುತ್ತೆ. ಅಲ್ಲಿಂದ ಐಸಾಕ್ ನ್ಯೂಟನಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಏನು ಅಂದ್ಕೊಳ್ತಾರೆ ಅಂದರೆ ಎಲ್ಲವೂ ಸಹ ಕಣಗಳಿದೆ ಅಂತ ಅಂದ್ಕೊಳ್ತಾರೆ. ಆಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಬರೀ ಕಣಗಳಷ್ಟಲ್ಲ, ಇದು ಒಂದು ಪ್ರಕಂಪನಗಳು ಹೌದು ಅಂತ. ಇದು ಪ್ರಕಂಪನಗಳು ಕಣಗಳು ಅಂತ ಒಂದು ಕ್ವಶನ್ ಬರುತ್ತೆ. ವೇವ್ ಆರ್ ಮ್ಯಾಟರ್ ಅಂತ ಒಂದು ಕ್ವಶನ್ ಬರುತ್ತೆ. ವೇವ್ ಮ್ಯಾಟರ್ ಡ್ಯುಯಾಲಿಟಿ ಅಂತ ಈಗಲೂ ಅದೊಂದು ದೊಡ್ಡ ಕಥೆನೆ. ಇದನ್ನು ಫಿಸಿಕ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಬರೀತಾರೆ. ಲೈಟ್ ಇವೆಲ್ಲ ಕಣಗಳು ಹೌದು, ವೇವ್ಸು ಹೌದು. ವೇವ್ ಅಂದರೆ ಅಲ್ಲಿ ಏನೋ ಅಸ್ತಿತ್ವ ಇಲ್ಲ, ಅಲ್ಲಿ ಭೌತಿಕ ಅಸ್ತಿತ್ವ ವೇವಿಗಿರಲ್ಲ. ಏನದು ವೇವ್ಸ್ ಅಂದರೆ ಅದೆಲ್ಲ ಕಲ್ಪನೆ ಮಾಡೋಕ್ಕಾಗಲ್ಲ. ಅದು ಒಂಥರ ವಿಚಿತ್ರ, ಅದರದ್ದೊಂದು ಹೇಳೋದನ್ನೇ ಕಷ್ಟ ಆಗೋಗ್ಬಿಡುತ್ತೆ. ಯಾರು ಅದನ್ನು ಫಿಸಿಕ್ಸಲ್ಲೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ.
ನಮ್ಮನ್ನು ಬಿಟ್ಬಿಡಿ, ಯಾರ ದೊಡ್ಡ ಸೈಂಟಿಸ್ಟ್ ಇರ್ತಲ್ಲ ಅವ್ರಿಗಿನ್ನ ಅದು ಕರೆಕ್ಟಾಗಿ ಅರ್ಥ ಆಗಿಲ್ಲ. ಅದನ್ನು ಮಾಡಬೇಕಾದ್ರೆ ಅವ್ರು ಏನೊಂದು ಕಂಡುಹಿಡಿತಾರೆ ಅಂತಂದರೆ, ನಾನು ಬರೀ ಸಮರಿ ಹೇಳ್ಬಿಡ್ತೀನಿ ಇದನ್ನು. ಯಾವಾಗ ಮನುಷ್ಯ ಅದನ್ನು ಮೆಷರ್ಮೆಂಟ್ ಮಾಡೋಕ್ಕೆ ಹೋಗ್ತಾನೋ, ನೋಡೋಕ್ಕೆ ಹೋಗ್ತಾನೋ, ಅವಾಗ ಅದ್ರದ್ದು ಬಿಹೇವಿಯರ್ ಚೇಂಜ್ ಆಗುತ್ತೆ. ಅಣು ಕಣಗಳದ್ದು ಬಿಹೇವಿಯರ್ ಚೇಂಜ್ ಆಗುತ್ತೆ. ಆದರೆ ಸೈಂಟಿಸ್ಟ್ ಅವ್ರು ಸುಲಭವಾಗಿ ಒಪ್ಕೊಳ್ಳಲ್ಲ. ಇಲ್ಲ ಹಂಗಾಗಿಲ್ಲ ಅಂತಾರೆ. ಅಲ್ಲಿ ಎವಿಡೆನ್ಸ್ ಇದೆ, ಇಲ್ಲ ಅಂತಾರೆ. ಯಾಕೆ? ಒಪ್ಕೊಂಡ್ಬಿಟ್ರೆ ಭಾಳ ಕಷ್ಟ. ಆಮೇಲೆ ಇನ್ನು ಕೆಲವರು ಏನಂತಾರೆ, ಇದು ಕಾನ್ಷಿಯಸ್ನೆಸ್ಸಿಂದ ಆಗಿದ್ದು ಅಂತ ಹೇಳ್ತಾರೆ. ನಮ್ಮ ಪ್ರಜ್ಞೆಯಿಂದ ಇದೆಲ್ಲ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನಮ್ಮ ಪ್ರಜ್ಞೆಯಿಂದ ಇದ್ರದ್ದೆಲ್ಲ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ. ಯಾವುದ್ರದ್ದು? ಈ ಟೇಬಲ್ ಇಲ್ಲೇ ಇರುತ್ತೆ, ಚೇರ್ ಇಲ್ಲೇ ಇರುತ್ತೆ, 1000 ವರ್ಷ ಆದಮೇಲೆ ಇದು ಇಲ್ಲೇ ಇರುತ್ತೆ. ಆದರೆ ಆಟಮ್ಸು, ಮಾಲಿಕ್ಯೂಲ್ಸು, ಎಲೆಕ್ಟ್ರಾನ್ಸು ಇದ್ರದ್ದೆಲ್ಲ ನಮ್ಮ ಪ್ರಜ್ಞೆಯಿಂದ ಅದರದ್ದು ಬಿಹೇವಿಯರು ಚೇಂಜ್ ಆಗ್ತಾ ಇದೆ ಅಂತ ಕ್ಲಿಯರಾಗಿ ಹೇಳ್ತಾರೆ. ಆದರೆ ಏನಾಗುತ್ತೆ ಅಂದರೆ, ಅದು ಫಸ್ಟಿಗೆ ಅರ್ಥ ಆಗಲ್ಲ. 1927ರಲ್ಲಿ ಇವರು 29 ಜನ ದೊಡ್ಡ ಸೈಂಟಿಸ್ಟ್ ಇವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಏನಾಗ್ತಾ ಇದೆ ಅಂತ. ಅದು ಸಾಲ್ವೆ ಕಾನ್ಫರೆನ್ಸ್ ಅಂತ. 29 ಜನ ದೊಡ್ಡ ಸೈಂಟಿಸ್ಟ್ ಇವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಏನಾಗ್ತಾ ಇದೆ, ಇದು ಹೌದೋ ಅಲ್ವೋ ಅಂತ. ಆದರೆ ಅವ್ರು ಒಪ್ಕೊಳ್ಳಲ್ಲ, ಇದು ಪ್ರಜ್ಞೆಯಿಂದ ಆಗಿದೆ ಅಂತ ಅವ್ರು ಒಪ್ಕೊಳ್ಳಲ್ಲ. ಅವ್ರೇನು ಹೇಳ್ತಾರೆ ಅಂದರೆ ಅಬ್ಸರ್ವರ್ ಎಫೆಕ್ಟ್ ಅಂತ ಹೇಳ್ತಾರೆ. ನೀವು ಒಂದು ನೋಡೋಕೆ ಹೋದ್ರೆ ಇನ್ನೊಂದು ಚೇಂಜ್ ಆಗುತ್ತೆ, ಇದನ್ನು ಮೆಷರ್ ಮಾಡೋಕೆ ಹೋದ್ರೆ ಅದು ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಬ್ಸರ್ವರ್ ಎಫೆಕ್ಟ್ ಅಂತ ಒಂದು ಡೈಲ್ಯೂಟ್ ಮಾಡಿಬಿಟ್ಟು ಅದೇನೋ ಬೇರೆ ಹೇಳ್ಬಿಡ್ತಾರೆ. ಇದು ಇಲ್ಲಿವರೆಗೂ ಕ್ವಾಂಟಮ್ ಮಿಸ್ಟ್ರಿ ಅಂತಲೇ ಹೇಳ್ತಾರೆ. ಅದೊಂದು ನಿಗೂಢ ಕ್ವಾಂಟಮ್ ಮಿಸ್ಟ್ರಿ. ಅದರದ್ದೆಲ್ಲ ಡೀಟೇಲ್ಡ್ ತುಂಬ ಇದೆ, ಅದು ನಾನು ಹೇಳೋಕ್ಕೆ ಹೋಗಲ್ಲ ಈಗ. ಅಂದರೆ ನಾವು ಇಲ್ಲಿ ಯಾರನ್ನೂ ಪ್ರೂವ್ ಮಾಡಲಿಲ್ಲ. ವಿಜ್ಞಾನಿಗಳು ಇದು ನಮ್ಮ ಪ್ರಜ್ಞೆಯಿಂದ ಇದು ಆಗಲ್ಲ ಅಂತ ಹೇಳ್ತಾ ಹೋದ್ರೆ ಬಟ್ ಪ್ರೂವ್ ಮಾಡಲಿಲ್ಲ. ಅವರೇನೋ ಬೇರೆದೇನೋ ಅಬ್ಸರ್ವರ್ ಎಫೆಕ್ಟ್ ಅಂತ ಹಾಕಿದ್ರು. ಈಗ ನಮ್ಮದು ಮಾತು ಇಲ್ಲಿಗೆ ಬರುತ್ತೆ. ಏನು? ಪ್ರಜ್ಞೆ ಅನ್ನೋದು ಮ್ಯಾಟರ್, ಎಲ್ಲ ಏನೋ ಚಿಕ್ಕ ಚಿಕ್ಕ ಅಣುಕಣಗಳನ್ನು ಅದನ್ನು ಅಫೆಕ್ಟ್ ಮಾಡುತ್ತೆ. ಸೈಲೆನ್ಸಲ್ಲಿ ಹಾಕ್ಬೇಡಿ. ಸೊ ಇದು ಅಫೆಕ್ಟ್ ಮಾಡುತ್ತೆ ಅಂತ. ಸೊ ಇದು ಇವರೆಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್, ಅದ್ರಲ್ಲಿ ಆಲ್ಬರ್ಟ್ ಐನ್ಸ್ಟೈನು, ಆಗಲೇ ಎರ್ವಿನ್ ಶ್ರೋಡಿಂಜರು, ಆಮೇಲೆ ಮ್ಯಾಕ್ಸ್ ಪ್ಲಾಂಕ್ ಅಂತ ಒಬ್ಬನು, ಆಮೇಲೆ ಅಲ್ಲಿ ಒಬ್ಬರು ಮಹಿಳಾ ಸೈಂಟಿಸ್ಟ್ ಆಗಿನ ಕಾಲದಲ್ಲಿ ಮೇಡಮ್ ಕ್ಯೂರಿ ಅಂತ ನೀವು ಕೇಳಿರ್ಬೋದು. ರೇಡಿಯೋ ಆಕ್ಟಿವಿಟೀಸಲ್ಲಿ ಕಂಡಿದ್ದು ಮೇಡಮ್ ಕ್ಯೂರಿ, ಮೇರಿ ಕ್ಯೂರಿ ಅಂತ. ಆಮೇಲೆ ಇನ್ನು ಕೆಲವರೆಲ್ಲ ಸೈಂಟಿಸ್ಟ್, ಆಲ್ಬರ್ಟ್ ಐನ್ಸ್ಟೈನು, ಆಮೇಲೆ ನೀಲ್ಸ್ ಬೋರ್ ಅಂತ, ಹೈಸೆನ್ಬರ್ಗ್, ಇನ್ನು ಎಲ್ಲರೂ 29. ಇವರಿಂದನೇ ಫಿಸಿಕ್ಸ್ ಎಲ್ಲ 1900 ಫಿಸಿಕ್ಸ್ ಎಲ್ಲ ಆಗಿದ್ದೆಲ್ಲ ಇವರಿಂದ, ಇವರೆಲ್ಲ ಇದ್ದಾರೆ. ಸೊ ಅವರು ಏನು ಹೇಳ್ತಾರೆ ಅಂದರೆ, ಈ ಥರ ಅಬ್ಸರ್ವರ್ ಎಫೆಕ್ಟ್ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಅದನ್ನು 2025ರಲ್ಲಿ ಅಂದರೆ 2012ರಿಂದ 2014ರಲ್ಲಿ ಇದೇ ಎಕ್ಸ್ಪೆರಿಮೆಂಟ್ ಇನ್ನೊಬ್ರು ಮಾಡ್ತಾರೆ ಅಮೆರಿಕಾದಲ್ಲಿ, ಡೀನ್ ರ್ಯಾಡಿನ್ ಅಂತ. ಇದೆಲ್ಲ ಯೂಟ್ಯೂಬಲ್ಲಿ ಇದೆ, ನೀವು ನೋಡ್ಬೋದು. ಅವರು ಇದನ್ನ ಮನಸ್ಸಿನಲ್ಲಿನೇ ಅವರು ಬುದ್ಧಿಸ್ಟ್ ಮಾಂಕ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಆ ಬುದ್ಧಿಸ್ಟ್ ಮಾಂಕ್ಸಿಗೆ ಹೇಳ್ತಾರೆ, ಏನಂದರೆ ಇಲ್ಲೇನೋ ನಡೆಯುತ್ತೆ, ಇಲ್ಲಿ ನೀವು ಜಗತ್ತಿನ ಎಲ್ಲ ಕಡೆಯಿಂದ ಅವ್ರು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿ ಫಸ್ಟ್ 10 ನಿಮಿಷದವರೆಗೂ ಅವ್ರ ಮನಸ್ಸಿನಲ್ಲಿ ಏನು ಯೋಚನೆ ಮಾಡಬೇಕಂದ್ರೆ, ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು. ಅಟೆನ್ಷನ್ ಅವೇ ಅಂತ ಅದ್ರ ಹೆಸರು. ಆಮೇಲೆ ನೆಕ್ಸ್ಟ್ 10 ನಿಮಿಷ ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಯೋಚನೆ ಮಾಡಬೇಕು. ಬರೀ ಯೋಚನೆ ಮನಸ್ಸಿನಲ್ಲಿ. ಯಾಕೆ ಬುದ್ಧಿಸ್ಟ್ ಮಾಂಕ್ಸ್ನ ತೊಗೊಳ್ತಾರೆ ಅಂತಂದರೆ, ನೋಡಿ ಬ್ರಹ್ಮಕುಮಾರನ್ನ ಸೇರಿಸ್ಕೊಂಡಿಲ್ಲ ಇನ್ನು, ಅದಕ್ಕೋಸ್ಕರ ಇಲ್ಲಿಗೆ ಮಾತಿದೆ. ಅವ್ರನ್ನ ಯಾಕೆ ತೊಗೊಳ್ತಾರೆ ಅಂದರೆ, ಬುದ್ಧಿಸ್ಟ್ ಮಾಂಕ್ಸು ಭಾಳ ಆನೆಸ್ಟ್. ಮನಸ್ಸಿನಲ್ಲಿ ಏನು ನಡೀತಿದೆ ಅವ್ರು ಅದನ್ನು ಹೇಳ್ತಾರೆ. ಮನಸ್ಸಿನಲ್ಲಿ ಗೊಂದಲ ಇದ್ದರೆ ಅದನ್ನು ಹೇಳ್ತಾರೆ, ಮನಸ್ಸಿನಲ್ಲಿ ಶಾಂತಿ ಇದ್ದರೆ ಅದನ್ನು ಹೇಳ್ತಾರೆ. ಮನಸ್ಸಿನಲ್ಲಿ ಒಂದು ಹಿಡ್ಕೊಂಡ್ಬಿಟ್ಟು ಇನ್ನೊಂದು. ಬೈ ದ ವೇ, ಈ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದವನು ಬ್ರಹ್ಮಕುಮಾರಿಸ್ ಬಗ್ಗೆ ಇವನಿಗೆ ಗೊತ್ತಿದೆ. ಸೊ ಇದು ಹಾಗೆ ಹೇಳ್ತಾರೆ. ಅವ್ರು ಏನು ಹೇಳಬೇಕಂದ್ರೆ, ಫಸ್ಟ್ 10 ನಿಮಿಷ ಅವ್ರು ಯೋಚನೆ ಮಾಡಬೇಕು, ನನಗೆ ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಆಮೇಲೆ 10 ನಿಮಿಷ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಈ ಅಣು ಕಣ್ಣುಗಳೆಲ್ಲ ಈ ರೀತಿ ಹೋಗ್ತಾ ಇದೆ ಅಂತ ಅವರು ಮನಸ್ಸಿನಲ್ಲಿ ವಿಚಾರ ಮಾಡಬೇಕು. ಬರೀ ಮನಸ್ಸಿನಲ್ಲಿ ವಿಚಾರ ಮಾಡೋದು. 10 ನಿಮಿಷ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರಲ್ಲ, ಅವಾಗ ಒಂಥರ ಬಿಹೇವಿಯರ್ ಇರುತ್ತೆ ಪಾರ್ಟಿಕಲ್ಸ್ದು. 10 ನಿಮಿಷ ಇಂಟ್ರೆಸ್ಟ್ ಇಲ್ಲ ಅಂತಾರಲ್ಲ, ಅವಾಗ ಇನ್ನೊಂಥರ ಬಿಹೇವಿಯರ್ ಬರುತ್ತೆ, ಪಾರ್ಟಿಕಲ್ಸ್ ಬಿಹೇವಿಯರ್ ಚೇಂಜ್ ಆಗುತ್ತೆ. ಇದು ಈಗಲಾದ್ರೂ ಸಹ ಅವಾಗೇನು ಕ್ವಾಂಟಮ್ ಎಕ್ಸ್ಪೆರಿಮೆಂಟ್ಸ್ ಅವ್ರು ಮಾಡಿದ್ರು ಅದನ್ನು ಈಗಲೂ ಪ್ರೂವ್ ಮಾಡ್ತಾರೆ. ಆದರೆ ವಿಜ್ಞಾನಿಗಳು ಇದನ್ನು ಸುಲಭವಾಗಿ ಒಪ್ಕೊಳ್ಳಲ್ಲ. ಈಗಲಾದರೂ ಒಪ್ಕೊಳ್ಳೋಕೆ ತಯಾರಿಲ್ಲ. ಏನಿದು ಇಲ್ಲ, ಹಿಂಗಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಈಗ ಯಾವುದಾದ್ರೂ ಒಂದು ಪ್ರೂವ್ ಮಾಡಬೇಕಂದ್ರೆ, ಯಾವನಾದ್ರೂ ಬಂದು ಹೇಳಿದ್ನ ಅಂದರೆ ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗತ್ತೆ. ಅವ್ರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ, ಇಲ್ಲ ಹಿಂಗಾಗಿಲ್ಲ ಅಂದ್ಬಿಡ್ತಾರೆ. ಈಗ ಹಂಗಾಗಿಲ್ಲ ಅಂತಂದರೆ ಅದನ್ನು ದೃಢಪಡಿಸೋರು ಯಾರು? ಸೊ ಇದು ಈಗಲಾದ್ರೂ ಇದು ನಡೀತಾ ಇದೆ. ಇಷ್ಟೇ, ನಾನೇನು ಸಂಕಲ್ಪ ಮಾಡ್ತೀನೋ, ನನ್ನ ಪ್ರಜ್ಞೆ ಏನಿದೆನೋ ಅದು ಈ ಅಣು ಕಣಗಳ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಇದು ದೃಢ. ಆದರೆ ಸೈಂಟಿಸ್ಟ್ ಒಪ್ಕೊಳ್ಳಲ್ಲ, ಅದು
ಬೇರೆ ಮಾತು, ನಮಗದು ಬೇಕಾಗಿಲ್ಲ. ಆದರೆ ಇದು ಎಕ್ಸ್ಪೆರಿಮೆಂಟಲ್ಲಿ ಕಂಡು ಬಂದಿದೆ. ಈಗ ನೋಡಿ, ಬಾಬಾ ನಮಗೆ ಹೇಳಿದರು ಊಟದ ಬಗ್ಗೆ ನೀವು ಸಂಕಲ್ಪ ಮಾಡಿ ಅನ್ನ ಶುದ್ಧಿ ಆಗುತ್ತೆ. ಎಲ್ಲ ಇಷ್ಟು ಕ್ಲೀನಾಗಿ ಎಲ್ಲ ಇದೆ ಪಾಯಿಂಟ್ಸ್, ಹೌದಾ? ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಆಮೇಲೆ ಬರ್ತೀನಿ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಕ್ವಾಂಟಮ್ ಮಿಸ್ಟ್ರಿ ಅಂತ ಹೇಳ್ತಾರೆ, ನಿಗೂಢತೆ. ಇಲ್ಲಿ ನಾವೊಂದು ಅರ್ಥ ಮಾಡ್ಕೋಬೋದು ಏನಂದರೆ, ಈ ಅಭೌತಿಕ ಅನ್ನೋದೊಂದು ವಸ್ತು ಇದೆ. ವಸ್ತು ಅಂತ ಹೇಳಬಾರ್ದು, ಅಸ್ತಿತ್ವ. ಅಭೌತಿಕ ಅಸ್ತಿತ್ವ ಅನ್ನೋದು ಇದೆ. ಅಭೌತಿಕನ ಅಭೌತಿಕವಾಗಿಯೇ ನಾವು ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಅದನ್ನು ಈ ವಸ್ತುಗಳ ಮೇಲೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಮ್ಮ ಬುದ್ಧಿ ನಾವು ಅರ್ಥ ಮಾಡ್ಕೊತೀವಿ. ನಮ್ಮ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊತೀವಿ. ವಿಚಾರಗಳನ್ನು ಭೌತಿಕ ವಸ್ತುಗಳಿಂದ ಪ್ರೂವ್ ಮಾಡೋಕ್ಕಾಗಲ್ಲ. ಆ ಥರ ಅನ್ಕೊಳ್ಳೋದು ತಪ್ಪು. ನನ್ನ ಥಾಟ್ಸ್ ಬರ್ತಾ ಇದ್ದಾರೆ, ಅದನ್ನು ಪ್ರೂವ್ ಮಾಡಿರಿ ಅಂತಂದರೆ ಅದು ಕ್ವಶನ್ನೇ ಅಲ್ಲ. ಯಾರಾದರೂ ಹೇಳ್ತಾರೆ ಈ ಥರ ಪ್ರೂವ್ ಮಾಡಿ ಅಂತ, ಏನು ಹೇಳೋದು ಅದಕ್ಕೆ? ನಾವು ಅವ್ರಿಗೆ ಹೇಳಬೇಕು, ನೀವು ಫಸ್ಟಿಗೆ ಪ್ರೂವ್ ಮಾಡಿಯಪ್ಪ, ನಾವೇನು ಪ್ರೂವ್ ಮಾಡಬೇಕು ಅಂತ ಏನಿಲ್ವಲ್ಲ. ಇದು ಚೈತನ್ಯತೆ ಇದರಲ್ಲಿ ಇಲ್ಲ ಅಂತ ನಾವೇನು ಪ್ರೂವ್ ಮಾಡೋದು ಬೇಕಾಗಿಲ್ಲ. ಅವ್ರು ಪ್ರೂವ್ ಮಾಡಲಿ ಇದರಲ್ಲಿ ಚೈತನ್ಯತೆ ಇದೆ ಅಂತ, ಪ್ರಜ್ಞೆ ಇದೆ ಅಂತ ಪ್ರೂವ್ ಮಾಡಲಿ. ಹೋಗ್ತಾನೆ, ನಾವೇ ಎಲ್ಲದಕ್ಕೂ ಹ್ಞೂ ಅನ್ನಂಗಿಲ್ವಲ್ಲ. ಸೊ ಇದೆಲ್ಲ ನಾವು ಒಂದು ಟೈಮಲ್ಲಿ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಒಂದೇ ಏನಂದರೆ, ಈ ಭೌತಿಕ ವಸ್ತುಗಳೇನಿದೆ, ಆಟಮ್ಸು, ಮಾಲಿಕ್ಯೂಲ್ಸ್, ಇದರಿಂದ ಆಚೆಗೆ ಅಭೌತಿಕ, ಅದಕ್ಕೆ ಮೆಟಾಫಿಸಿಕಲ್ ಅಂತೀವಿ. ಬಾಬಾ ನಮಗೊಂದು ವರ್ಡ್ ಹೇಳ್ಕೊಡ್ತಾರೆ. ಏನು? ಯಾರು ಹೇಳಿದ್ದು? ಸೂಕ್ಷ್ಮ. ಜಗತ್ನಲ್ಲಿ ಅಭೌತಿಕ, ಮೆಟಾಫಿಸಿಕಲ್, ನಾನ್ ಫಿಸಿಕಲ್ ಅಂತ, ಇಮ್ಮೆಟೀರಿಯಲ್ ಅಂತೆಲ್ಲ ಹೇಳ್ತಾರೆ. ನಮ್ದು ವರ್ಡ್ ಏನಪ್ಪ ಅಂದರೆ ಸೂಕ್ಷ್ಮ. ಬಾಬಾ ನಮಗೆ ಹೇಳ್ಕೊಟ್ಟಿರೋದು ಸೂಕ್ಷ್ಮ, ಸಟ್ಲ್, ಸೂಕ್ಷ್ಮ. ಅಂದರೆ ಯಾವ್ದಾರು ಒಂದು ದೊಡ್ಡ ವಸ್ತು, ಚಿಕ್ಕದ ವಸ್ತು ಇದ್ರೆ ಅದಕ್ಕೂ ಸೂಕ್ಷ್ಮ ಅಂತಾರೆ. ಆ ರೀತಿ ಅಲ್ಲ, ಅದು ವಸ್ತುನೇ ಅಲ್ಲ. ಅದು ಆತ್ಮ ವಸ್ತು ಅಲ್ಲ, ಇದು ಸೂಕ್ಷ್ಮ, ಅಭೌತಿಕ. ಈ ಅಭೌತಿಕ ಮಾತುಗಳ ಬಗ್ಗೆ ನಾವು ಈಗ ಅರ್ಥ ಮಾಡ್ಕೋಬೇಕು. ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಅಭೌತಿಕ ಮಾತುಗಳನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಇದನ್ನು ಪ್ರೂವ್ ಮಾಡೋಕ್ಕಾಗತ್ತಾ? ಇಲ್ಲ. ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಪ್ರಜ್ಞೆಯಿಂದನೇ ನಾವು ಅರ್ಥ ಮಾಡ್ಕೋಬೇಕು. ಪ್ರಜ್ಞೆಯ ಮಾತುಗಳನ್ನು, ಚೈತನ್ಯತೆಯ ಮಾತುಗಳನ್ನು, ಅಭೌತಿಕ ಮಾತುಗಳನ್ನು ಪ್ರಜ್ಞೆಯಿಂದಲೇ ನಾವು ಅರ್ಥ ಮಾಡ್ಕೋಬೇಕು. ಬೇರೆ ಯಾವುದು ಮೆಥಡ್ ಇಲ್ಲ. ನಮ್ಮಲ್ಲಿ ಥಾಟ್ಸ್ ನಡೀತಾ ಇದೆ, ಎಲ್ಲ ಥಾಟ್ಸ್ ನಡೀತಾ ಇದೆ, ನಮ್ಗೆ ಅದು ಅರ್ಥ ಆಗಬೇಕು. ಅದೇ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಈಗ ಅದಿನ್ನ ತುಂಬ ಇದೆ, ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಯಾಕೆಂದರೆ ಬೇಗ ಮುಗಿಸ್ಬೇಕು. ಸೈನ್ಸ್ ಇಲ್ಲಿಗೆ ನಿಂತ್ಕೊಳ್ಳುತ್ತೆ. ಸೈನ್ಸು ಇಲ್ಲಿ ನಿಂತ್ಕೊಳ್ಳುತ್ತೆ. ಇನ್ನು ಮುಂದಿಂದ ಏನು? ಹೇಳಿ ಯಾರು ಹೇಳಿದ್ರು? ಮುಂದಿನ ಆಧ್ಯಾತ್ಮಿಕ, ಮುಂದಿನ ಸ್ಪಿರಿಚುಯಾಲಿಟಿ, ಇಲ್ಲೇ ಎಲ್ಲ ಮಾತು ಬಂತಿಲ್ಲಿ. ಮುಂದಿಂದು ಆಧ್ಯಾತ್ಮಿಕ. ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು ಸೈನ್ಸ್. ಇನ್ನು ಮುಂದೆ ಮಾಡೋದು, ಇಲ್ಲಿವರೆಗೂ ಮಾಡಿದ್ದು ಮುಂದೆ ಮಾಡೋದು. ಯಾರಾದರೂ ಬಂದು ನಿಮಗೆ ನಾವು ಆತ್ಮನನ್ನು ಸೈನ್ಸಿಂದ ಪ್ರೂವ್ ಮಾಡಬೇಕು ಅಂತಂದರೆ ನಾವೇನು ಹೇಳಬೇಕು? ಸೈನ್ಸಿಂದ ಇದು ಆಗಲ್ಲ ಸ್ವಾಮಿ, ಸೈನ್ಸಿಂದ ಅದು ಪ್ರೂವ್ ಮಾಡೋದು ಅಲ್ಲ. ನಾವು ಶರೀರದಿಂದ ವಿಚಾರಗಳು ಉದ್ಭವ ಆಗಲ್ಲ ಅಂತ ಬೇಕಂದ್ರೆ ಪ್ರೂವ್ ಮಾಡ್ತೀವಿ. ಶರೀರದಿಂದ ಮನಸ್ಸು ಉತ್ಪನ್ನ ಆಗಲ್ಲ ಅಂತ ಪ್ರೂವ್ ಮಾಡ್ತೀವಿ. ಶರೀರದಿಂದ ಪ್ರಜ್ಞೆ ಬರಲ್ಲ ಅಂತ ಪ್ರೂವ್ ಮಾಡ್ತೀವಿ. ಅದೆಲ್ಲ ಬೇಕಂದ್ರೆ ಎವಿಡೆನ್ಸ್ ಜಗತ್ತಿನಲ್ಲೂ ಇದೆ, ನೀವು ತಗೊಳ್ಳಿ. ಆದರೆ ಆತ್ಮನನ್ನು ಪ್ರೂವ್ ಮಾಡೋದು ಅವೆಲ್ಲ ಸೈನ್ಸಿಂದ ಮಾತೇ ಅಲ್ಲ, ಅದು ವಿಜ್ಞಾನದ ಮಾತೇ ಅಲ್ಲ. ಅದಕ್ಕೆ ಅದನ್ನೆಲ್ಲೂ ಟೆಕ್ಸ್ಟ್ ಬುಕ್ಸಲ್ಲಿ ಬರೆದಿಲ್ಲ. ಎಲ್ಲರ ಬರ್ತಿದ್ದೇನಾ? ಎಲ್ಲರ 10ನೇ ಕ್ಲಾಸ್ವರೆಗೂ ಇಲ್ಲಿ ಓದೋರು ಬೇಕಾಷ್ಟು ಜನ ಇದ್ದಾರೆ. ಇಲ್ಲಿ ಎಲ್ಲರ ಬಂದಿತ್ತ ಆತ್ಮ ಅಂತ ಬಂದಿತ್ತ? ಇಲ್ಲ, ಯಾಕೆಂದ್ರೆ ಅವ್ರು ನಂಬೋದೇ ಇಲ್ಲ. ವಿಜ್ಞಾನದಲ್ಲಿ ಆತ್ಮ ಅನ್ನೋದು ಇಲ್ವೇ ಇಲ್ಲ. ಸೊ ಅದು ಬರೆಯೋ ಪ್ರಶ್ನೆನೇ ಇಲ್ಲ. ನಾವು ಅದನ್ನು ಸ್ಪಷ್ಟಪಡಿಸ್ಬೇಕಾಗ್ತದೆ. ಏನಂದರೆ ಸೈನ್ಸಿನ ಮಾತು ನಮ್ಮ ಹತ್ರ ಬರೋದು ಬೇಕಾಗಿಲ್ಲ. ನಿಮಗೆ ಸೈನ್ಸ್ ಬೇಕಾ? ಸೈಂಟಿಸ್ಟ್ ಇದ್ದಾರೆ, ಅಲ್ಲಿ ಕೇಳ್ಕೊಳ್ಳಿ. ನಮ್ಮ ಹತ್ರ ಏನಿದೆ? ಇನ್ನು ಆಧ್ಯಾತ್ಮಿಕ ಜ್ಞಾನ ಇದೆ. ಸೊ ಅದಕ್ಕೆ ಯಾರನ್ನೂ ಸಹ ಯಾರು ದೊಡ್ಡ ವಿಜ್ಞಾನಿ ಅಕ್ಕೋರೆ, ಯಾರು ಜೀವಕೋಶ ಅಂದವರು ಅಕ್ಕೋರು ಮಾತಾಜಿ ನಿಮ್ಮ ಹತ್ರ ಬರ್ತಾರೆ, ಬಂದ್ಬಿಟ್ಟು ಪ್ರೂವ್ ಮಾಡಿ ಅಂದರೆ ಅದೆಲ್ಲ ವಿಜ್ಞಾನ ಸ್ವಾಮಿ, ನೀವು ಓದ್ಕೊಳ್ಳಿ, ಉಳಿದಿದ್ದು ಬನ್ನಿ, ನಾವೇ ಡಿಸ್ಕಸ್ ಮಾಡೋಣ, ಚರ್ಚೆ ಮಾಡೋಣ ಅಲ್ವಾ? ಬಾಕಿ ವಿಜ್ಞಾನದೆಲ್ಲ ನಮಗೆ ಬೇಕಾಗಿಲ್ಲ. ಯಾಕೆ ಬೇಕು ವಿಜ್ಞಾನ? ಸೊ ಇಲ್ಲಿ ಇಷ್ಟವರೆಗೂ ಹೇಳಿರೋದು ಏನಂದರೆ, ನಾನು ಇಲ್ಲಿವರೆಗೂ ಆತ್ಮಹತ್ಯೆಯನ್ನು ಪ್ರೂವ್ ಮಾಡಿಲ್ಲ. ಆದರೆ ಸೈನ್ಸಿಂದ ಇದೇನು ಅಭೌತಿಕ ಫೆನಾಮಿನಾ ಇರುತ್ತೆ ಅದು ಆಗಲ್ಲ ಅಂತ ಸ್ಪಷ್ಟ ಮಾಡ್ತಿರೋದು.